ಸುಪಾರಿ ನೀಡಿ ಚಿಕ್ಕಪ್ಪನನ್ನೇ ಕೊಲೆ ಮಾಡಿಸಿದ್ದ ಆರೋಪಿಗಳು ಹಾಗೂ ಸುಪಾರಿ ಹಂತಕರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧುಗಳೇ, ಜನರ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ನಲ್ಲೂರು ಭದ್ರಾ ನಾಲೆಯಲ್ಲಿ ಕಳೆದ ವರ್ಷ ನವೆಂಬರ್ 22ರಂದು ಅಪರಿಚಿತ ವ್ಯಕ್ತಿಯ ಶವ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿತ್ತು. ಆ ಮೃತ ದೇಹವನ್ನು ದಾವಣಗೆರೆ ತಾಲೂಕು ಗೋಪನಾಳ್ ಗ್ರಾಮದ ವಾಸಿ ಸಿದ್ದಲಿಂಗಪ್ಪ ಬೋರ್ ಪಾಯಿಂಟ್ ಮಾಡುವ ಕೆಲಸ ಮಾಡುತ್ತಿದ್ದವರು ಎಂದು ಮೃತನ ಸೊಸೆ ದೊಡ್ಡಮ್ಮ ಗುರುತಿಸಿದ್ದರು. ದೊಡ್ಡಮ್ಮ ಅವರು ನನ್ನ ಮಾವ ಸಿದ್ದಲಿಂಗಪ್ಪ ಅವರನ್ನು ಯಾರೋ ಕೊಲೆ ಮಾಡಿದ್ದಾರೆ, ಇದು ಸಹಜ ಸಾವಲ್ಲ, ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಚನ್ನಗಿರಿ ಪೊಲೀಸರಿಗೆ ದೂರು ನೀಡಿದ್ದರು. ದೂರು ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾದರು. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್, ಎಎಸ್ಪಿ ವಿಜಯಕುಮಾರ್, ಎಂ ಸಂತೋಷ್, ಮಂಜುನಾಥ್ ಮಾರ್ಗದರ್ಶನದಲ್ಲಿ ಚನ್ನಗಿರಿ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕ ಸ್ಯಾಮ್ ವರ್ಗೀಸ್ ಅವರ ನೇತೃತ್ವದಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸಿಬ್ಬಂದಿಯವರನ್ನು ಒಳಗೊಂಡ ತಂಡಗಳ ರಚನೆ ಮಾಡಲಾಗಿತ್ತು. ಇನ್ನು ಸಿದ್ದಲಿಂಗಪ್ಪ ಅವರನ್ನು ನವೆಂಬರ್ 21ರಂದು ಸಂಜೆ ಸಮಯದಲ್ಲಿ ಬೋರ್ ಪಾಯಿಂಟ್ ಮಾಡಿಸಬೇಕಾಗಿದೆ ಎಂದು ಹೇಳಿ ತೊಗಲೇರೆ ಕ್ರಾಸ್ನಿಂದ ಆಟೋ ನಿಲ್ದಾಣದಲ್ಲಿ ಚನ್ನಗಿರಿ ತಾಲೂಕು ವನ್ಯಬಾಗಿ ಸಮೀಪದ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಪೂರ್ವ ನಿಯೋಜನೆಯಂತೆ ಸಿದ್ದಲಿಂಗಪ್ಪನನ್ನು ಆರೋಪಿತರು ಟವೆಲ್ನಿಂದ ಕುತ್ತಿಗೆಗೆ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿ ಸಿದ್ದಲಿಂಗಪ್ಪ ಶವವನ್ನು ನಲ್ಲೂರು ಸಮೀಪದ ಭದ್ರಾ ಚಾನಲ್ಗೆ ತಂದು ಶವಕ್ಕೆ ಕಲ್ಲು ಕಟ್ಟಿ ನೀರಿಗೆ ಹಾಕಿದ್ದು ತನಿಖೆಯಿಂದ ತಿಳಿದು ಬಂದಿದೆ. ಇನ್ನು ಈ ಕೊಲೆ ಮಾಡಲು ಕಾರಣ ಆಸ್ತಿ ವಿಚಾರಕ್ಕೆ 1 ಲಕ್ಷ ಸುಪಾರಿ ನೀಡಿ ಚಿಕ್ಕಪ್ಪನನ್ನೇ ಕೊಲೆ ಮಾಡಿಸಿದ್ದಾರೆ. ಚನ್ನಗಿರಿ ಪೊಲೀಸರು ಆರೋಪಿಗಳು ಹಾಗೂ ಸುಪಾರಿ ಹಂತಕರನ್ನು ಬಂಧಿಸಿದ್ದಾರೆ. ಈ ಪ್ರಕರಣದ 5 ಜನ ಆರೋಪಿತರನ್ನು ಪತ್ತೆ ಮಾಡುವಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗೆ ಈ ಪ್ರಭು ಮತ್ತು ಯಾರು ಪ್ರಶಾಂತನಾಗಿ A2A3 ಇದ್ದಾರೆ, ಅವರು ಈ ಸಿದ್ದಲಿಂಗಪ್ಪನಿಗೆ ಫೋನ್ ಮಾಡಿಬಿಟ್ಟು ನಾವು ಇಲ್ಲೇ ಇರ್ತೀವಿ, ಕಾಯ್ತಾ ಇರ್ತೀವಿ, ಸಂತೆ ಬೆನ್ನೂರು ಹತ್ರ ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಕಾಯ್ತಾ ಇದ್ರು ಸಂತೆ ಬೆನ್ನೂರು ತೊಗಲೇರಿ ಕ್ರಾಸ್ ಹತ್ರ ಬಂದಾದಮೇಲೆ ಇವನನ್ನು ಹತ್ತಿಸ್ಕೊಂಡು ಅದೇ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದೇ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತೊಗಲೇರಿಯಿಂದ ನೆಕ್ಸ್ಟು ಮರವಂಜಿ ಕೆರೆ ಅಲ್ಲಿಂದ ಮುಂದೆ ಹೋಗ್ಬಿಟ್ಟು ಒಂದು ಡ್ರಿಂಕ್ಸ್ ಎಲ್ಲ ತಗೊಂಡು ಇವನ ಹತ್ರ 4 ಗಂಟೆಯಲ್ಲಿ ಡ್ರಿಂಕ್ಸು ಕೂಡ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಅಲ್ಲಿಂದ ಬುಕ್ಕಾಂಬುದಿಗೆ ಹೋಗಿ ಪಾಂಡುಮಟ್ಟಿ, ಮನೆಬಾಗಿ, ಗರ್ಗ, ಇಂಟೀರಿಯರ್ ಹೋಗ್ಬಿಟ್ಟು ಇವ್ನು ಡೌಟ್ ಬರುತ್ತೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ನೀವು ಏನೋ ಮಾಡ್ತೀರಾ, ಯಾಕ್ರಪ್ಪ ಅಂದಾಗ ಏನಿಲ್ಲ ಬಾಬಾ ಈಗ ಬೇಡ, ಇವ್ನು ಹೇಳ್ತಾರೆ ಇನ್ನು ಕತ್ಲೆ ಆಗ್ಬಿಟ್ಟು ಬೋರ್ವೆಲ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ವಾಪಸ್ ಹೋಗೋಣ ಅಂತ. ಇಲ್ಲ ಬಾ ಬೇರೆ ಕೆಲಸ ಇದೆ ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ಡಿಸೀಸ್ಗೆ ಆಲ್ಮೋಸ್ಟ್ ಡೌಟ್ ಬಂದಿರ್ತದೆ. ಇಲ್ಲಪ್ಪ ಇಲ್ಲಿವರೆಗೆ ಯಾಕೆ ಕರ್ಕೊಬಂದ್ರಿ, ನೀವು ನನಗೆ ಸಾಯಿಸ್ಬೇಕಾದ್ರೆ ಅಲ್ಲೇ ಸಾಯಿಸ್ಬಿಡ್ತಲ್ಲ ಅಂತ ಕೂಡ ಹೇಳ್ತಾನೆ. ಆದರೂ ಕೂಡ ಇವರು ಪೋಸ್ಟ್ಗೆ ಒಳಗಡೆ ಕರ್ಕೊಂಡು ಹೋಗಿ ಅವರಿಗೆ ಟವಲಿಂದ ಪೋಸ್ಟು ಕಳಿಸಿ ಸಾಯಿಸ್ಬಿಟ್ಟು ಅವನಿಗೆ ವಾಪಸ್ ಇದನ್ನು ಹಾಕ್ತಾರೆ ಆಟೋದಲ್ಲಿ. ಅದೇ ಆಟೋದಲ್ಲಿ ಹಾಕೊಂಡು ಬಂದ್ಬಿಟ್ಟು ನಲ್ಲೂರಿಗೆ ಬಂದು ಒಂದು ಬಾರಲ್ಲಿ ಪುನಃ ಡ್ರಿಂಕ್ಸ್ ಮಾಡಿ ಇವರು ಅಲ್ಲಿಂದ ಒಂದು ಹಗ್ಗ ತಗೊಂಡು ನಲ್ಲೂರು ಚಾನಲ್ ಹತ್ರ ಬಂದುಬಿಟ್ಟು ಆ ಬಾಡಿಗೆ ಸುತ್ತ ಹಗ್ಗ ಕಟ್ಟಿ ಒಂದು ಹಿಂದೆಯಿಂದ ಬಾಡಿ ಮುಳುಗಬೇಕು ಅಂತ ಹೇಳಿಬಿಟ್ಟು ಒಂದು ಕಲ್ಪುಟ ಅಂತ ಈ ಸತೀಶ್ ಯಾರು ಇವರ ಅಣ್ಣನ ಮಗ ಇರ್ತಾನೆ ಫೋನ್ ಮಾಡ್ತಾರೆ, ಹೀಗೆ ಆಯಿತು ಎಲ್ಲ ಕೆಲಸ ಮುಗಿದ್ದೀವಿ, ಇಲ್ಲ ನೀನು ಫೋಟೋ ಕಳಿಸು ಅಂತೇಳಿ. ಆಮೇಲೆ ಅವ್ನು ಫೋಟೋಸು ಕಳಿಸ್ತಾನೆ ಸಾಯಿಸಿರೋದು. ಆಮೇಲೆ ಇವ್ರು ಪುನಃ 10,000 rupees ವಾಟ್ಸಪ್ ಮಾಡ್ತಾನೆ ಅವ್ರು ಕೆಲಸ ಮಾಡೋದಕ್ಕೆ. ಹೋಗಿ ನಾನು ಹೋಗ್ತೀನಿ ನಿಮ್ಮ ದಾವಣಗೆರೆಗೆ ನೆಕ್ಸ್ಟ್ ಡೇ ಅಂತ ಹೇಳ್ತಾರೆ. ಸೊ ಆಮೇಲೆ ನೆಕ್ಸ್ಟು ಇದು ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಈಗಾಗಲೇ ನಾವು ಅವರ ಅಣ್ಣ ಶಿವಮೂರ್ತಪ್ಪ, ಪ್ರಶಾಂತ್, ಪ್ರಭು, ಸತೀಶ ಮತ್ತು ಅವನ ಹೆಂಡತಿ ಸತೀಶನ್ ಹೆಂಡತಿ ಜಾತ ಎಲ್ಲರಿಗೆ ಅರೆಸ್ಟ್ ಮಾಡಿ ಪೇಷಂಟ್ ಕಸ್ಟಡಿಗೆ ಕಳಿಸ್ತಾರೆ. ಆಸ್ತಿ ಜಗಳ ಬೇರೆ ಬೇರೆ. ಹೌದೌದು, ಆಸ್ತಿಗೋಸ್ಕರ ಜಗಳ. ಬಟ್ ಸುಪಾರಿ ಈ ಥರ ಎಲ್ಲ ಸಾಯಿಸಿ. ಬಟ್ ಅದು ಇನಿಷಿಯಲಿ ಡೆಡ್ ಬಾಡಿಯಲ್ಲಿ ಎಲ್ಲೂ ಗಾಯ ಇಲ್ಲ. ನಮಗೆ ಇದು UTR ಸಮ್ಟೈಮ್ಸ್ ಸಾಯಬೇಕಾದಾಗ ಏನಾಗ್ತದೆ, ಅವರು ಮುಳುಗಲ್ಲ ಅಂದ್ಬಿಟ್ಟು ಕಟ್ಕೊಂಡು ಸತ್ತಿರುವಂಥ ಸನ್ನಿವೇಶಗಳು ನೋಡಿದ್ದೀವಿ. ಆ ಥರ ಇರ್ಬೋದು ಅಂದ್ಕೊಂಡು. ಬಟ್ ಇಮಿಡಿಯೇಟ್ ಆಗಿ